ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಜೊತೆ ಇನ್ನೂ ಇಬ್ಬರು ಇದ್ದರು. ಆದರೆ ಅಮ್ಮ ಮೀನಮ್ಮ ಬರ್ತಾರೆ ಅನ್ನುವಂಥ ಕುತೂಹಲ ಭಾಳ ಇತ್ತು. ಯಾಕೋ ಗೊತ್ತಿಲ್ಲ, ಮೀನಮ್ಮ ಬರ್ತಾನೆ ಇಲ್ಲ, ಮಗನೂ ಕೂಡ ಭೇಟಿ ಆಗ್ತಾ ಇಲ್ಲ. ಈ ಹಿಂದೆ ಕೂಡ ಹೇಳಿದ್ವಿ ಸಂಬಂಧಗಳು ಸರಿ ಇಲ್ವೇನೋ ಗೊತ್ತಿಲ್ಲ. ಮತ್ತೊಂದು ಕಡೆ ದಿನಕರ್ ಕೂಡ ಅಷ್ಟೊಂದು ಪ್ರೀತಿ ಪಾತ್ರವಾಗಿ ಬರುವಂಗೆ ಕಾಣ್ತಾ ಇಲ್ಲ. ಇರ್ಬೋದು ಅವರ ಫ್ಯಾಮಿಲಿ ಮ್ಯಾಟರ್ಸ್, ಅದರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ. ಆದರೆ ಅಮ್ಮ ಬರಬೇಕು ಅಂತ ಆಸೆ ಇತ್ತು ದರ್ಶನ್ಗೆ. ಇವತ್ತು ಕೂಡ ಅಮ್ಮ ಬರಲಿಲ್ಲ. ಯಾಕೆ ಅಂತಂದರೆ ಅಮ್ಮ ಒಂದು ಕಾಲದಲ್ಲಿ ಏನೂ ಇಲ್ಲದೆ ಇದ್ದಾಗ, ನಿಮ್ಗೆ ಗೊತ್ತಿರಬಹುದು, ಧರ್ಮಸ್ಥಳಕ್ಕೆ ಹೋಗಿದ್ದರಂತೆ. ಧರ್ಮಸ್ಥಳದಲ್ಲಿ ಹೋಗಿ ಈ ದಿನಕರ್ ಮತ್ತು ಇನ್ನೊಬ್ಬ ಅಂದರೆ ದರ್ಶನ್ ತಮ್ಮ ಮಕ್ಕಳನ್ನೆಲ್ಲ ಅಲ್ಲಿಗೆ ನೀರಿಗೆ ದೂಡ್ಬಿಟ್ಟು ತಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾರಂತೆ. ಅದಕ್ಕಿಂತ ಮೊದಲು ಖಾವಂದರನ್ ಅಂದರೆ ವೀರೇಂದ್ರ ಹೆಗಡೆಯವರನ್ನ ಭೇಟಿ ಆಗ್ತಾರಂತೆ. ವೀರೇಂದ್ರ ಹೆಗಡೆಯವರನ್ನ ಭೇಟಿ ಆದಾಗ ವೀರೇಂದ್ರ ಹೆಗಡೆಯವರು ಹೇಳ್ತಾರಂತೆ, ನೋಡಮ್ಮ ಏನು ಆ ಥರದ ಕ್ರಮ ಕೈಗೊಳ್ಳಬೇಡ, ಮುಂದೆ ಈ ಮಕ್ಕಳು ನಿನ್ನ ಚೆನ್ನಾಗಿ ಸಾಕ್ತಾರೆ ಅಂಥೇಳಿ. ಅದನ್ನು ಸ್ವತಃ ಇತ್ತೀಚೆಗೆ ದರ್ಶನ್ ಅವರೇ ಧರ್ಮಸ್ಥಳದಲ್ಲಿ ಖಾವಂದರ ಸಮ್ಮುಖದಲ್ಲಿ ಹೇಳಿದರು. ಆದರೆ ಆ ಥರ ಇದ್ದಂತಹ ಮೀನಮ್ಮ ಕೊನೆಗೆ ದರ್ಶನ್ ಅವರನ್ನು ನೋಡೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಬರ್ತಾ ಇಲ್ಲ ಅಂತಂದರೆ ಏನಾಗಿದ್ದಿರಬಹುದು ಗೊತ್ತಿಲ್ಲ. ಇನ್ನು ದಾಸನ ಭೇಟಿಗೆ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ತಾಯಿಗಾಗಿ ಕಾಯ್ತಾ ಇದೆ ದರ್ಶನ್ಗೆ. ಇಂದು ಕೂಡ ನಿರಾಸೆ. ತಾಯಿ ಮೀನಮ್ಮ ಬಾರದ ಕಾರಣ ದರ್ಶನ್ ಮುಖದಲ್ಲಿ ಬೇಸರ. ತಾಯಿಯನ್ನು ಕರೆತರುವಂತೆ ಪತ್ನಿಗೆ ಹೇಳಿದ್ದ ದರ್ಶನ್ ವಿಜಯಲಕ್ಷ್ಮಿಗೆ ಫೋನ್ ಮಾಡಿದ್ದ ದರ್ಶನ್. ಆದರೂ ತಾಯಿ ಬಂದಿಲ್ವಂತೆ. ತಾಯಿ ಬಾರದಕ್ಕೆ ಬೇಸರಗೊಂಡಿದ್ದಾರಂತೆ ದರ್ಶನ್. ಐ ಥಿಂಕ್ ಕೇವಲ ಒಂದು ಸಲ ಮಾತ್ರ ಭೇಟಿಯಾಗಿರ್ಬೇಕಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಕೇವಲ ಒಂದು ಸಲ ಮಾತ್ರ ಭೇಟಿಯಾಗಿದ್ದಾರೆ, ಮತ್ತೆ ಬರಲೇ ಇಲ್ಲ. ತಾಯಿ ಬಾರದ ಕಾರಣ ಪತ್ರ ಬರೆದರ ದರ್ಶನ್ ಅನ್ನುವಂಥ ಒಂದು ಕುತೂಹಲ ಮೂಡ್ತಾ ಇದೆ. ಸೆಲ್ನಿಂದ ಬರುವಾಗ ಪತ್ರ ತಂದಿದ್ರಂತೆ ದಾಸ. ತಾಯಿ ಮೀನಾಗೆ ಬರೆದಿರುವ ಭಾವುಕ ಲೆಟರ್ ಅಂತ ಹೇಳಲಾಗ್ತಾ ಇದೆ. ಫೋನ್ನಲ್ಲೂ ಮಾತಾಡ್ತಾ ಇಲ್ಲ, ಭೇಟಿ ಕೂಡ ಆಗ್ತಾ ಇಲ್ಲ. ಅಮ್ಮ ಮುನಿದಿದ್ದಾರೆ ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ. ಸೊ ತಾಯಿಗೆ ಪತ್ರ ಬರೆದಿದ್ದಾರಾ ನೋಡಿ. 100 ದಿವಸ ಆಗ್ತಾ ಬಂತು. ಈಗ ಹತ್ರ 90-94 ದಿವಸ ಆಗ್ತಾ ಬಂತು. ತಾಯಿ ಬಂದಿರೋದು ಒಂದೇ ಸಲ. ಮೀನಮ್ಮಗೆ ತನ್ನ ಇಬ್ಬರು ಗಂಡು ಮಕ್ಕಳು ಅಂತಂದರೆ ಪ್ರಾಣಕ್ಕಿಂತ ಜಾಸ್ತಿ ತನ್ನ ಗಂಡು ಮಕ್ಕಳು ಅಂತಂದರೆ, ಆದರೆ ಆಗಲಿಲ್ಲ. ಆಮೇಲೆ ನೋಡಿ, ಒಂದು ಲೆಟರ್ ಇದೆ ಅವರ ಕೈಯಲ್ಲಿ. ಗೊತ್ತಿಲ್ಲ ಯಾರಿಗಾಗಿ ತಂದಿದ್ದಾರೆ ಅಂತ. ಬಟ್ ದರ್ಶನ್ ಮಾತ್ರ ತುಂಬ ಸ್ಲಿಮ್ ಆಗಿದ್ದಾರೆ. ತುಂಬ ಬೊಜ್ಜು ಎಲ್ಲ ತುಂಬ ಕರಗಿದೆ. ಯಾಕೆಂದರೆ ಸಾಧಾರಣವಾಗಿ ನಟರಿಗೆ ಆ ಥರ ಬೊಜ್ಜು ಕರಗಿಸ್ಕೊಳ್ಳೋದಂದರೆ ಅಷ್ಟು ಸುಲಭ ಅಲ್ಲ. ನಟರಿಗೆ ನಿಜವಾಗಲೂ ಬಾಡಿ ಕರಗಿಸೋದು ಕಷ್ಟ ಆಗುತ್ತೆ. ಯಾಕಂದರೆ ಹೊರಗಡೆ ಐಷಾರಾಮಿ ಜೀವನ ಇರುತ್ತೆ. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ತಿಂಡಿ ತೀರ್ಥ ಪ್ರಸಾದ ಎಲ್ಲ ಇದ್ದಾಗ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಈಗ ಸಾಧಾರಣವಾಗಿ ಒಂದು 10 ವರ್ಷದ ಹಿಂದೆ ದರ್ಶನ್ ಹೆಂಗೆ ಕಾಣ್ತಾ ಇದ್ರು ಹಂಗೆ ಕಾಣ್ತಾ ಇದ್ದಾರೆ. ನೋಡೋಣ. ಇನ್ನು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಪತ್ನಿಯೊಂದಿಗೆ ದರ್ಶನ್ ಚರ್ಚೆ ಮಾಡಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅರ್ಜಿ ಸಲ್ಲಿಕೆ ಹೇಳಿದ್ದಾರಂತೆ ದರ್ಶನ್ ಜಾಮೀನಿನ ಬಗ್ಗೆ ಧೈರ್ಯ ತುಂಬಿದ್ದಾರಂತೆ ನಟ ಧನ್ವೀರ್. ಸ್ವಲ್ಪ ದಿನದಲ್ಲೇ ಬೇಲ್ ಆಗುತ್ತೆ ಅಣ್ಣ ಅಂತ ಹೇಳಿದ್ದಾರಂತೆ. ಆಮೇಲೆ ಇಷ್ಟು ದೂರ ಯಾಕೆ ಬರ್ತಿರೋ ನೀವೆಲ್ಲ ಅಂಥೇಳಿ ದರ್ಶನ್ ತಮ್ಮದೇ ಶೈಲಿಯಲ್ಲಿ ಮಾತಾಡಿದ್ದಾರಂತೆ. ನೋಡಿ, ಇದು ಇವತ್ತಿನ ದೃಶ್ಯಾವಳಿ. ವಿಜಯಲಕ್ಷ್ಮಿ ಇಲ್ಲಿ ಕಾಣ್ತಿದೆ. ವಿಜಯಲಕ್ಷ್ಮಿ ಅವರು ಬರ್ತಿದ್ದಾರೆ ನೋಡಿ. ತಾಯಿ ಬರಲಿಲ್ಲ. ಆ ಕಡೆಯಿಂದ ದರ್ಶನ್ ಅವರ ಇವತ್ತಿನ ದೃಶ್ಯ ಇದು. ಬ್ಲೂ ಜೀನ್ಸ್ ಮತ್ತು ವೈಟ್ ಟೀ ಶರ್ಟಲ್ಲಿ ಬರ್ತಿದ್ದಾರೆ. ನೀವು ನೋಡ್ಬೋದು, ಕಾಟೇರ ಸಂದರ್ಭದಲ್ಲೆಲ್ಲ ಒಂಥರ ವಿಪರೀತವಾಗಿತ್ತು ಬಾಡಿ ಎಲ್ಲ. ಈವನ್ ಕ್ರಾಂತಿ ಸಂದರ್ಭದಲ್ಲೂ ಕೂಡ. 48 ವರ್ಷ ಪ್ರಾಯ. ನಿಮ್ಮಾಗಿ ಹಳೆಯ ದರ್ಶನ್ ಥರ ಕಾಣ್ತಾ ಇದ್ದಾರೆ. ಎನಿವೆ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಜೊತೆ ಇನ್ನೂ ಇಬ್ಬರು ಇದ್ದರು. ಆದರೆ ಅಮ್ಮ ಮೀನಮ್ಮ ಬರ್ತಾರೆ ಅನ್ನುವಂಥ ಕುತೂಹಲ ಭಾಳ ಇತ್ತು. ಯಾಕೋ ಗೊತ್ತಿಲ್ಲ, ಮೀನಮ್ಮ ಬರ್ತಾನೆ ಇಲ್ಲ, ಮಗನೂ ಕೂಡ ಭೇಟಿ ಆಗ್ತಾ ಇಲ್ಲ. ಈ ಹಿಂದೆ ಕೂಡ ಹೇಳಿದ್ವಿ ಸಂಬಂಧಗಳು ಸರಿ ಇಲ್ವೇನೋ ಗೊತ್ತಿಲ್ಲ. ಮತ್ತೊಂದು ಕಡೆ ದಿನಕರ್ ಕೂಡ ಅಷ್ಟೊಂದು ಪ್ರೀತಿ ಪಾತ್ರವಾಗಿ ಬರುವಂಗೆ ಕಾಣ್ತಾ ಇಲ್ಲ. ಇರ್ಬೋದು ಅವರ ಫ್ಯಾಮಿಲಿ ಮ್ಯಾಟರ್ಸ್, ಅದರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ. ಆದರೆ ಅಮ್ಮ ಬರಬೇಕು ಅಂತ ಆಸೆ ಇತ್ತು ದರ್ಶನ್ಗೆ. ಇವತ್ತು ಕೂಡ ಅಮ್ಮ ಬರಲಿಲ್ಲ. ಯಾಕೆ ಅಂತಂದರೆ ಅಮ್ಮ ಒಂದು ಕಾಲದಲ್ಲಿ ಏನೂ ಇಲ್ಲದೆ ಇದ್ದಾಗ, ನಿಮ್ಗೆ ಗೊತ್ತಿರಬಹುದು, ಧರ್ಮಸ್ಥಳಕ್ಕೆ ಹೋಗಿದ್ದರಂತೆ. ಧರ್ಮಸ್ಥಳದಲ್ಲಿ ಹೋಗಿ ಈ ದಿನಕರ್ ಮತ್ತು ಇನ್ನೊಬ್ಬ ಅಂದರೆ ದರ್ಶನ್ ತಮ್ಮ ಮಕ್ಕಳನ್ನೆಲ್ಲ ಅಲ್ಲಿಗೆ ನೀರಿಗೆ ದೂಡ್ಬಿಟ್ಟು ತಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿರ್ತಾರಂತೆ. ಅದಕ್ಕಿಂತ ಮೊದಲು ಖಾವಂದರನ್ ಅಂದರೆ ವೀರೇಂದ್ರ ಹೆಗಡೆಯವರನ್ನ ಭೇಟಿ ಆಗ್ತಾರಂತೆ. ವೀರೇಂದ್ರ ಹೆಗಡೆಯವರನ್ನ ಭೇಟಿ ಆದಾಗ ವೀರೇಂದ್ರ ಹೆಗಡೆಯವರು ಹೇಳ್ತಾರಂತೆ, ನೋಡಮ್ಮ ಏನು ಆ ಥರದ ಕ್ರಮ ಕೈಗೊಳ್ಳಬೇಡ, ಮುಂದೆ ಈ ಮಕ್ಕಳು ನಿನ್ನ ಚೆನ್ನಾಗಿ ಸಾಕ್ತಾರೆ ಅಂಥೇಳಿ. ಅದನ್ನು ಸ್ವತಃ ಇತ್ತೀಚೆಗೆ ದರ್ಶನ್ ಅವರೇ ಧರ್ಮಸ್ಥಳದಲ್ಲಿ ಖಾವಂದರ ಸಮ್ಮುಖದಲ್ಲಿ ಹೇಳಿದರು. ಆದರೆ ಆ ಥರ ಇದ್ದಂತಹ ಮೀನಮ್ಮ ಕೊನೆಗೆ ದರ್ಶನ್ ಅವರನ್ನು ನೋಡೋದಕ್ಕೂ ಕೂಡ
ಒಂದು ರೀತಿಯಲ್ಲಿ ಬರ್ತಾ ಇಲ್ಲ ಅಂತಂದರೆ ಏನಾಗಿದ್ದಿರಬಹುದು ಗೊತ್ತಿಲ್ಲ. ಇನ್ನು ದಾಸನ ಭೇಟಿಗೆ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ತಾಯಿಗಾಗಿ ಕಾಯ್ತಾ ಇದ್ದ ದರ್ಶನ್ಗೆ ಇಂದು ಕೂಡ ನಿರಾಸೆ. ತಾಯಿ ಮೀನಮ್ಮ ಬಾರದ ಕಾರಣ ದರ್ಶನ್ ಮುಖದಲ್ಲಿ ಬೇಸರ. ತಾಯಿಯನ್ನು ಕರೆತರುವಂತೆ ಪತ್ನಿಗೆ ಹೇಳಿದ್ದ ದರ್ಶನ್ ವಿಜಯಲಕ್ಷ್ಮಿಗೆ ಫೋನ್ ಮಾಡಿದ್ದ ದರ್ಶನ್, ಆದರೂ ತಾಯಿ ಬಂದಿಲ್ವಂತೆ. ತಾಯಿ ಬಾರದಕ್ಕೆ ಬೇಸರಗೊಂಡಿದ್ದಾರಂತೆ ದರ್ಶನ್. ಐ ಥಿಂಕ್ ಕೇವಲ ಒಂದು ಸಲ ಮಾತ್ರ ಭೇಟಿಯಾಗಿರ್ಬೇಕಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಕೇವಲ ಒಂದು ಸಲ ಮಾತ್ರ ಭೇಟಿಯಾಗಿದ್ದಾರೆ, ಮತ್ತೆ ಬರಲೇ ಇಲ್ಲ. ತಾಯಿ ಬಾರದ ಕಾರಣ ಪತ್ರ ಬರೆದರ ದರ್ಶನ್ ಅನ್ನುವಂಥ ಒಂದು ಕುತೂಹಲ ಮೂಡ್ತಾ ಇದೆ. ಸೆಲ್ನಿಂದ ಬರುವಾಗ ಪತ್ರ ತಂದಿದ್ರಂತೆ ದಾಸ. ತಾಯಿ ಮೀನಾಗೆ ಬರೆದಿರುವ ಭಾವುಕ ಲೆಟರ್ ಅಂತ ಹೇಳಲಾಗ್ತಾ ಇದೆ. ಫೋನ್ನಲ್ಲೂ ಮಾತಾಡ್ತಾ ಇಲ್ಲ, ಭೇಟಿ ಕೂಡ ಆಗ್ತಾ ಇಲ್ಲ. ಅಮ್ಮ ಮುನಿದಿದ್ದಾರೆ ಅನ್ನುವಂಥ ಒಂದು ಡೌಟ್ ಬರ್ತಾ ಇದೆ. ಸೊ ತಾಯಿಗೆ ಪತ್ರ ಬರೆದಿದ್ದಾರಾ ನೋಡಿ. 100 ದಿವಸ ಆಗ್ತಾ ಬಂತು, ಈಗ ಹತ್ರ 90-94 ದಿವಸ ಆಗ್ತಾ ಬಂತು. ತಾಯಿ ಬಂದಿರೋದು ಒಂದೇ ಸಲ. ಮೀನಮ್ಮಗೆ ತನ್ನ 2 ಗಂಡು ಮಕ್ಕಳು ಅಂತಂದರೆ ಪ್ರಾಣಕ್ಕಿಂತ ಜಾಸ್ತಿ ತನ್ನ ಗಂಡು ಮಕ್ಕಳು ಅಂತಂದರೆ, ಆದರೆ ಆಗಲಿಲ್ಲ. ಆಮೇಲೆ ನೋಡಿ ಒಂದು ಲೆಟರ್ ಇದೆ ಅವರ ಕೈಯಲ್ಲಿ, ಗೊತ್ತಿಲ್ಲ ಯಾರಿಗಾಗಿ ತಂದಿದ್ದಾರೆ ಅಂತ. ಬಟ್ ದರ್ಶನ್ ಮಾತ್ರ ತುಂಬ ಸ್ಲಿಮ್ ಆಗಿದ್ದಾರೆ. ತುಂಬ ಬೊಜ್ಜು ಎಲ್ಲ ತುಂಬ ಕರಗಿದೆ. ಯಾಕೆಂದರೆ ಸಾಧಾರಣವಾಗಿ ನಟರಿಗೆ ಆ ಥರ ಬೊಜ್ಜು ಕರಗಿಸ್ಕೊಳ್ಳೋದಂದರೆ ಅಷ್ಟು ಸುಲಭ ಅಲ್ಲ. ನಟರಿಗೆ ನಿಜವಾಗಲೂ ಬಾಡಿ ಕರಗಿಸೋದು ಕಷ್ಟ ಆಗುತ್ತೆ. ಯಾಕಂದರೆ ಹೊರಗಡೆ ಐಷಾರಾಮಿ ಜೀವನ ಇರುತ್ತೆ, ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ತಿಂಡಿ ತೀರ್ಥ ಪ್ರಸಾದ ಎಲ್ಲ ಇದ್ದಾಗ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಈಗ ಸಾಧಾರಣವಾಗಿ ಒಂದು 10 ವರ್ಷದ ಹಿಂದೆ ದರ್ಶನ್ ಹೆಂಗೆ ಕಾಣ್ತಾ ಇದ್ರು ಹಂಗೆ ಕಾಣ್ತಾ ಇದ್ದಾರೆ. ನೋಡೋಣ. ಇನ್ನು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಪತ್ನಿಯೊಂದಿಗೆ ದರ್ಶನ್ ಚರ್ಚೆ ಮಾಡಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಅರ್ಜಿ ಸಲ್ಲಿಕೆ ಹೇಳಿದ್ದಾರಂತೆ ದರ್ಶನ್ ಜಾಮೀನಿನ ಬಗ್ಗೆ ಧೈರ್ಯ ತುಂಬಿದ್ದಾರಂತೆ ನಟ ಧನ್ವೀರ್. ಸ್ವಲ್ಪ ದಿನದಲ್ಲೇ ಬೇಲ್ ಆಗುತ್ತೆ ಅಣ್ಣ ಅಂತ ಹೇಳಿದ್ದಾರಂತೆ. ಆಮೇಲೆ ಇಷ್ಟು ದೂರ ಯಾಕೆ ಬರ್ತಿರೋ ನೀವೆಲ್ಲ ಅಂಥೇಳಿ ದರ್ಶನ್ ತಮ್ಮದೇ ಶೈಲಿಯಲ್ಲಿ ಮಾತಾಡಿದ್ದಾರಂತೆ. ನೋಡಿ, ಇದು ಇವತ್ತಿನ ದೃಶ್ಯಾವಳಿ. ವಿಜಯಲಕ್ಷ್ಮಿ ಇಲ್ಲಿ ಕಾಣ್ತಿದೆ. ವಿಜಯಲಕ್ಷ್ಮಿ ಅವರು ಬರ್ತಿದ್ದಾರೆ ನೋಡಿ. ತಾಯಿ ಬರಲಿಲ್ಲ. ಆ ಕಡೆಯಿಂದ ದರ್ಶನ್ ಅವರ ಇವತ್ತಿನ ದೃಶ್ಯ ಇದು. ಬ್ಲೂ ಜೀನ್ಸ್ ಮತ್ತು ವೈಟ್ ಟಿ ಶರ್ಟಲ್ಲಿ ಬರ್ತಿದ್ದಾರೆ. ನೀವು ನೋಡ್ಬೋದು, ಕಾಟೇರ ಸಂದರ್ಭದಲ್ಲೆಲ್ಲ ಒಂಥರ ವಿಪರೀತವಾಗಿತ್ತು ಬಾಡಿ ಎಲ್ಲ. ಈವನ್ ಕ್ರಾಂತಿ ಸಂದರ್ಭದಲ್ಲೂ ಕೂಡ 48 ವರ್ಷ ಪ್ರಾಯ, ನಿಮ್ಮಾಗಿ ಹಳೆಯ ದರ್ಶನ್ ಥರ ಕಾಣ್ತಾ ಇದ್ದಾರೆ. ಎನಿವೆ,